ಮಕರ ರಾಶಿಯವರ ಭವಿಷ್ಯತ್ತಿನಲ್ಲಿ ಈ ಒಂದು ತಿಂಗಳಿನಲ್ಲಿ ತುಂಬಾ ಮಾನಸಿಕವಾದಂತಹ ಒತ್ತಡಗಳಿಗೆ ಸಿಲುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ನಷ್ಟ ಹೇಳ್ತಕ್ಕಂಥದ್ದು ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಅನಾವಶ್ಯಕವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಕೊಳ್ಳದೇನೆ ಇದ್ದರೆ ನಿಮಗೆ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ಜವಾಬ್ದಾರಿಯಾದಂತಹ ಕೆಲಸ ಆಗತಕ್ಕಂಥದ್ದು, ಅಥವಾ ಒಂದು ಉದಾಹರಣೆಗೆ ಹೇಳಬೇಕು ಆದರೆ ಮನೆಯಲ್ಲಿ ಇನ್ನು ಜವಾಬ್ದಾರಿ ಇತ್ಯಾದಿಗಳು ಕೂಡ ನಿಮ್ಮ ಮೇಲೆ ಅಥವಾ ನಿಮ್ಮ ತಲೆಯ ಮೇಲೆ ಜಾಸ್ತಿಯಾಗಿ ಇರ್ತಕ್ಕಂಥದ್ದು. ಅದನ್ನೆಲ್ಲವನ್ನೂ ಕೂಡ ಸರಿ ತೂಗಿಸ್ಕೊಂಡು ಹೋಗಬೇಕಾದಂಥ ಹೊಣೆಗಾರಿಕೆಯು ಕೂಡ ನಿಮ್ಮದಾಗಿರುವುದರಿಂದಾಗಿ ಎಷ್ಟು ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಮತ್ತು ಮಾನಸಿಕವಾದಂತಹ ನೆಮ್ಮದಿಯನ್ನು ಕಳ್ಕೊಳ್ಳದೇನೆ ಕ್ಷೇಮವಾಗಿ ಇರುವ ಕಡೆಗೆ ನೀವು ಮನಸ್ಸನ್ನು ಮಾಡಿದರೆ ತುಂಬ ಒಳ್ಳೆಯದು. ಜೊತೆಯಲ್ಲಿ ಅನಾವಶ್ಯಕವಾದಂತಹ ಸುತ್ತಾಟಗಳನ್ನು ನೀವು ಮಾಡದೇಗಿದ್ದೇನೆ ಇದ್ದರೆ ನಿಮ್ಮ ಪಾಲಿಗೆ ಅದು ತುಂಬ ಒಳ್ಳೆಯದಾದಂತಹ ಒಂದು ಸಮಯ. ಜೊತೆಯಲ್ಲಿ ಈ ಒಂದು ಸಮಯದಲ್ಲಿ ಭದ್ರಕಾಳಿಯ ಒಂದು ಅನುಗ್ರಹವನ್ನು ಸಾಧ್ಯವಾದರೆ ಪಡ್ಕೊಳ್ಳಿ. ಜೊತೆಯಲ್ಲಿ ಆದಷ್ಟು ಚಿಂತನೆಗೆ ಒಳಗಾಗದೇನೆ ಖುಷಿಯಿಂದ ಇದ್ದು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲಿರುವ ಪ್ರಯತ್ನವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಂಡು ಕ್ಷೇಮವಾಗಿ ಏರಿ. ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಂಡ್ರೆ ಬರೀ ಮಾನಸಿಕ ಒತ್ತಡದ ಜೊತೆಯಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಹದಗೆಡುತ್ತೆ. ಜೊತೆಯಲ್ಲಿ ಆಹಾರ ಇತ್ಯಾದಿಗಳು ಕೂಡ ಅಸ್ತವ್ಯಸ್ತವಾಗುತ್ತೆ. ಅನಾರೋಗ್ಯದ ಪೀಡನೆಗೆ ನೀವು ಗುರಿಯಾಗಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಈ ಗ್ರಹಗಳು ಈ ಥರ ಮಾಡುವುದರಿಂದ ನೀವು ಅದರಿಂದ ಹೊರಗಡೆ ಇರಬೇಕು ಅಂತೇಳಿ ಆದರೆ ತಾಯಿಯ ಒಂದು ಅನುಗ್ರಹ ಅಷ್ಟೇ ಅವಶ್ಯಕವಾಗಿ ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಒಳಿತನ್ನು ಕಾಣಿ.